ಇತ್ತೀಚಿನ ದಿನಗಳಲ್ಲಿ ನಾರ್ಸಿಸಿಸ್ಟ್ ಅನ್ನುವಂತಹ ಪದವನ್ನ ಸೋಷಿಯಲ್ ಮೀಡಿಯಾನಲ್ಲಿ ನೀವೆಲ್ಲರೂ ಕೇಳಿರಬಹುದು. ಬಹಳ ಹೆಚ್ಚಾಗಿ ಬಳಸುವಂತಹ ಪದ ಅಂತಾನೆ ಹೇಳಬಹುದು. ಸೊ ನನ್ನ ಚಾನೆಲ್ ನಲ್ಲೂ ಕೂಡ ನಾರ್ಸಿಸಿಸ್ಟ್ಗಳು ಅಂದ್ರೆ ಯಾರು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಲಕ್ಷಣಗಳು ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದ್ರೆ ಇವತ್ತಿನ ವಿಡಿಯೋನಲ್ಲಿ ನಾವು ನಾರ್ಸಿಸಿಸ್ಟ್ಗಳು ಕೆಟ್ಟವರ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಅಥವಾ ಇವರಲ್ಲೂ ಕೂಡ ಅನ್ರಿಸಾಲ್ವ್ಡ್ ಅಂದ್ರೆ ಬಗೆಹರಿಯದಂತಹ ಗಾಯಗಳು ಅಥವಾ ಏನು ವಾಸಿ ಆಗದಂತಹ ಕೆಲವೊಂದಷ್ಟು ಗಾಯಗಳು ಏನಾದ್ರೂ ಇದೆಯಾ, ಅಥವಾ ಇದು ಚೇಂಜ್ ಆಗುತ್ತಾ ಈ ಒಂದು ಪರ್ಸನಾಲಿಟಿ ಟೈಪ್ ಅಂತಂದ್ರೆ ಈ ಒಂದು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಏನ್ ಹೇಳ್ತೀವಿ, ಅದು ನಿಜವಾಗ್ಲೂ ಡಿಸಾರ್ಡರ್ ಅಥವಾ ನಾರ್ಸಿಸಿಸ್ಟ್ಗಳು ಕೆಟ್ಟವರ ಅಂತ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ನಾರ್ಸಿಸಿಸ್ಟ್ ಟ್ರೇಟ್ಸ್ ಏನು ಅನ್ನೋದನ್ನ ನಾವು ಸೂಕ್ಷ್ಮವಾಗಿ ವಿಚಾರಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಂ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಹೆಲ್ತ್ ಅವೇರ್ನೆಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಡಯಾಬಿಟೀಸ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಟ್ರೈಗ್ಲಿಸರೈಡ್ಸ್ ಆಗಿರಬಹುದು. ಸೊ ನನ್ನ ಒಂದು ಚಾನೆಲ್ ನಲ್ಲಿ ನಿಮ್ಗೆ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅಂದ್ರೆ ಮನಸ್ಸು, ದೇಹ, ಆತ್ಮ ಚೇತರಿಕೆಯ ಮೂರರ ಒಂದು ಬ್ಯಾಲೆನ್ಸ್ಡ್ ಲೈಫ್, ಈ ರೀತಿಯ ಒಂದು ವಿಡಿಯೋಸ್ಗಳು ಇರುತ್ತೆ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ಒಂದು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ನೋಡಿ, ಜೊತೆಗೆ ನಾರ್ಸಿಸಿಸಂ ರಿಕವರಿ ಕಾನ್ಸೆಪ್ಟ್ಗಳು ಕೂಡ ಇನ್ನು ಮುಂದೆ ಬರ್ತಾ ಹೋಗುತ್ತೆ. ಈಗ ಆಲ್ರೆಡಿ ನಾರ್ಸಿಸಿಸಂ ರಿಕವರಿ ಕಾನ್ಸೆಪ್ಟ್ಗಳು ನನ್ನ ಚಾನಲ್ ನಲ್ಲಿ ಹಾಕಿದ್ದೀನಿ. ಸೊ ಇನ್ನು ಮುಂದೆ ಆಲ್ಟರ್ನೇಟಿವ್ ಆಗಿ ನಾನು ಈ ಹಿಂದೆ ಕೂಡ ನಾನೇ ಬೇಗ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಈ ಒಂದು ಡಯಾಬಿಟೀಸ್ ಬಗ್ಗೆ ಆಗಿರ್ಬೋದು, ಕೊಲೆಸ್ಟ್ರಾಲ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರಗಳು ತಿಳಿಸಬೇಕಾದ ಕಾರಣ ಕಂಟಿನ್ಯೂಸ್ ಆಗಿ ಈ ವಿಚಾರಗಳನ್ನ ತಿಳಿಸ್ತಾ ಹೋದೆ. ಇನ್ನು ಮುಂದೆ ಆಲ್ಟರ್ನೇಟಿವ್ ಆಗಿ ಈ ಒಂದು ನಾರ್ಸಿಸಿಸಂ ರಿಕವರಿ ಜೊತೆಗೆ ಈ ಒಂದು ಹೆಲ್ತ್ ಅವೇರ್ನೆಸ್ ಸೀರೀಸ್ಗಳು ಬರ್ತಾ ಹೋಗುತ್ತೆ. ಸೊ ಒಂದಿನ ಹೆಲ್ತ್ ಅವೇರ್ನೆಸ್ ಬಗ್ಗೆ ವಿಡಿಯೋ ಬರುತ್ತೆ, ಒಂದಿನ ನಾರ್ಸಿಸಿಸಂ. ಬಿಕಾಸ್ ನಮ್ಮ ಒಂದು ಮನಸ್ಸು ಆರೋಗ್ಯವಾಗಿದ್ರೆ ದೈಹಿಕವಾದ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ದೈಹಿಕವಾದ ಆರೋಗ್ಯ ಚೆನ್ನಾಗಿದ್ರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ವಾ? ಹಾಗಾಗಿ ಮೈಂಡ್, ಬಾಡಿ, ಸೋಲ್ ಹೀಲಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಓಕೆನಾ? ಸೊ ಈ ನಿಟ್ಟಿನಲ್ಲಿ ನಾವು ವಿಡಿಯೋಸ್ ಗಳನ್ನ ನೋಡ್ತಾ ಹೋಗೋಣ, ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ. ಸೊ ನೆಮ್ಮದಿಯ ಜೀವನದ ಕಡೆ ಸಾಗ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಬನ್ನಿ. ಸೊ ನಾರ್ಸಿಸಿಸ್ಟ್ಗಳು ಅಂದ್ರೆ ಯಾರು ಅನ್ನೋದನ್ನ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಅಂತಂದ್ರೆ ಏನು, ಎಂಪಥೆಟಿಕ್ ಬಿಹೇವಿಯರ್ ಅಂತಂದ್ರೆ ಏನು, ಎಂಪತ್ಗಳು ಅಂತಂದ್ರೆ ಯಾರು, ಡಾರ್ಕ್ ಎಂಪತ್ಗಳು ಅಂದ್ರೆ ಯಾರು, ಈ ಎಲ್ಲ ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಕಾನ್ಸೆಪ್ಟ್ ಗಳನ್ನ ತಿಳ್ಕೊಂಡಿದೀವಿ. ಇನ್ನು ಡೀಪರ್ ಲೆವೆಲ್ ಅಲ್ಲಿ ನಾವು ತಿಳ್ಕೊಳ್ತಾ ಹೋದಂತೆ ನಾವು ನಿಜವಾಗ್ಲೂ ನಾರ್ಸಿಸಿಸ್ಟ್ಗಳು ಕೆಟ್ಟವರ ಅಥವಾ ಅವರಲ್ಲಿ ಏನಾದ್ರೂ ಸಮಸ್ಯೆ, ಬಗೆಹರಿಯದಂತಹ ಸಮಸ್ಯೆಗಳು ಇದೆಯಾ, ಅಥವಾ ಬಗೆಹರಿಬಹುದಾ ಒಂದು ಸಮಸ್ಯೆಗಳು, ಅವರಲ್ಲಿರುವಂತಹ ನೋವುಗಳು ಬಗೆಹರಿಬಹುದು. ಈ ಎರಡೂ ಕಡೆ ನಾವು ನೋಡ್ಬೇಕಾಗುತ್ತೆ. ಎಂಪತ್ಗಳು ಮತ್ತು ನಾರ್ಸಿಸಿಸ್ಟ್ಗಳು ಅಂತ ನಾವು ನೋಡಿದಾಗ ಇಬ್ಬರಲ್ಲೂ ಕೂಡ ಹೀಲಿಂಗ್ ಆಗೋದು ತುಂಬಾನೇ ಅವಶ್ಯಕತೆ ಇದೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಈ ಒಂದು ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಅಂದ್ರೆ ಏನು, ಅಂದ್ರೆ ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಇಲ್ಲಿ ಅವ್ರು ಏನು ಕೆಟ್ಟವರು, ಇವ್ರು ಒಳ್ಳೆಯವರು, ಆ ರೀತಿ ನೀವೇನಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ನಿಜವಾಗ್ಲೂ ಇಲ್ಲಿ ಯಾರಿಗೂ ಕೂಡ ಹೀಲಿಂಗ್ ಆಗೋದಿಲ್ಲ. ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಆ ಒಂದು ಲಕ್ಷಣಗಳು ಇರೋರ್ಗೂ ಕೂಡ ಹೀಲಿಂಗ್ ಆಗೋದಿಲ್ಲ. ಎಂಪತ್ಗಳು ಏನಾದ್ರು ಸಫರ್ ಆಗ್ತಾ ಇದ್ರೆ ಅವ್ರಿಗೂ ಕೂಡ ಹೀಲಿಂಗ್ ಅನ್ನೋದು ಆಗೋದಿಲ್ಲ. ನಾವು ಇಲ್ಲಿ ಕಾನ್ಸೆಪ್ಟ್ ಗಳನ್ನ, ವಿಚಾರಗಳನ್ನ ತಿಳ್ಕೊಳ್ಬೇಕು ಅನ್ನುವ ಒಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಇಬ್ಬರಿಗೂ ಒಳ್ಳೆಯ ರೀತಿಯಲ್ಲಿ ಹೀಲಿಂಗ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಮೊದಲನೇದಾಗಿ ನಾವು ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಮತ್ತು ಈ ಒಂದು NPD ಅಂದ್ರೆ ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಇದರ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ತಿಳ್ಕೊಳ್ಬೇಕಾಗುತ್ತೆ. ಎಲ್ಲರಲ್ಲೂ ಕೂಡ ಈ ಒಂದು ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಅನ್ನೋದು ಇರುತ್ತೆ. ಉದಾಹರಣೆ ಕೊಡೋದಾದ್ರೆ, ಈಗ ಸಣ್ಣ ಮಕ್ಕಳು ಶಾಲೆಗೆ ಹೋದಾಗ ಒಂದು ಇಬ್ರು ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಮಗು ಇನ್ನೊಂದು ಮಗುಗೆ ಹೊಡೆಯೋದು ಅಥವಾ ಜಗಳ ಆಡೋದು ಶುರು ಮಾಡ್ತಾರೆ. ಇನ್ನೊಂದು ಮಗು ಸ್ವಲ್ಪ ಸೈಲೆಂಟ್ ಆಗಿರುತ್ತೆ, ಅಳ್ತಾ ಇರುತ್ತೆ. ಆ ಮಗು ಸುಮ್ಮನೆ ಇದ್ರೆ ಏನಾಗುತ್ತೆ, ಅದು ಹೊಡಿಸ್ಕೊಂಡು ಸುಮ್ಮನೆ ಇರುತ್ತೆ. ಆದ್ರೆ ಅದೇನ್ ಮಾಡುತ್ತೆ, ತಕ್ಷಣಕ್ಕೆ ಆ ಮಗುಗೆ ಗೊತ್ತಾಗೋದಿಲ್ಲ ಹೋಗಿ ನಾನು ದೊಡ್ಡವ್ರಿಗೆ ಹೇಳ್ಬೇಕು ಅಂತ. ಅದೇನ್ ಮಾಡುತ್ತೆ, ಆ ಮಗು ಕೂಡ ತಿರುಗಿಸಿ ಅದನ್ನ ಆ ಮಗು ತನ್ನನ್ನ ತಾನು ರಕ್ಷಿಸ್ಕೊಳ್ಳೋದಕ್ಕೆ ಒಂದು ಹೀಗೆ ಹೊಡೆಯುವಂತದ್ದು ಮಾಡ್ಬೋದು ಅಲ್ವಾ? ಸೊ ಜಸ್ಟ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೇನೆ. ಸರ್ವೈವಲ್ ಸ್ಕಿಲ್ಸ್ ಅಂತಂದ್ರೆ ನ್ಯಾಚುರಲ್ ಆಗಿ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಗುಣಲಕ್ಷಣಗಳು ಅವಶ್ಯಕತೆ ಇರುತ್ತೆ ಮನುಷ್ಯನಲ್ಲಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಕ್ಲಾಸ್ ರೂಮ್ ಅಲ್ಲಿ ಎಕ್ಸಾಮ್ ನಡೀತಾ ಇರುತ್ತೆ. ಅಂತಹ ಟೈಮಲ್ಲಿ ನಾನು ಚೆನ್ನಾಗಿ ನಾನು ಓದ್ಬೇಕು, ಎಲ್ರಿಗಿನ ಚೆನ್ನಾಗಿ ನಾನು ಮಾರ್ಕ್ಸ್ ತಗೊಳ್ಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇಲ್ಲ ಅಂತಂದ್ರೆ, ನಾನು ಅನ್ನುವ ಮನಸ್ಥಿತಿ ಇಲ್ಲ ಅಂತಂದ್ರೆ ಹೇಗೆ ಒಳ್ಳೆಯ ಅಂಕಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ? ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಅಂದ್ರೆ ನಾನು ಅನ್ನುವಂಥದ್ದು ಸ್ವಲ್ಪ ಮಟ್ಟಕ್ಕೆ ಪ್ರತಿಯೊಬ್ಬರಲ್ಲೂ ಇರಲೇಬೇಕು. ಇಲ್ಲಾಂದ್ರೆ ಏಳಿಗೆ ಹೇಗೆ ಮಾಡ್ಕೊಳ್ಳೋದು ಸಾಧ್ಯ? ಹೇಗೆ ಒಳ್ಳೊಳ್ಳೆ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ? ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಸೇಫ್ಟಿ ಅನ್ನೋದನ್ನ ಹೇಗೆ ನಮ್ಮ ಒಂದು ಲೈಫ್ ಅಲ್ಲಿ ನಾವು ಕಾಪಾಡ್ಕೊಳ್ಳೋದು? ಇದೆಲ್ಲವೂ ಬಂದಾಗ, ಈ ವಿಚಾರಗಳು ಬಂದಾಗ ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಅಂದ್ರೆ ನಾನು ನನ್ನಿಂದ ಅನ್ನೋದು ಸ್ವಲ್ಪ ಮಟ್ಟಕ್ಕೆ ಇರ್ಬೇಕು. ಆದ್ರೆ ಯಾವಾಗ ಇದು ಅತಿಯಾಗಿ ಸೂಪರ್ ಈಗೋ ಅನ್ನೋದು ಜಾಸ್ತಿ ಆಗುತ್ತೆ, ಅವಾಗ ಏನಾಗುತ್ತೆ,
ಯಾರಲ್ಲಿ ಆ ಒಂದು ಹೆಚ್ಚಿನ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇರುತ್ತೆ ಅವ್ರಿಗೂ ಕೂಡ ಅದು ತೊಂದರೆ ಆಗುತ್ತೆ. ಅವರ ಜೊತೆ ಇರುವಂತಹ ಕ್ಲೋಸೆಸ್ಟ್ ಯಾರಿರ್ತಾರೆ ಅವ್ರಿಗೂ ಕೂಡ ತುಂಬಾನೇ ತೊಂದರೆ ಆಗುತ್ತೆ. ಅದು ಪ್ರಪಂಚಕ್ಕೆ ಗೊತ್ತಾಗದೇ ಇರ್ಬೋದು, ಆದ್ರೆ ಹತ್ರದಲ್ಲಿದ್ದಾಗ ತುಂಬಾನೇ ನೋವು ಅನುಭವಿಸ್ತಾರೆ. ಇಬ್ರು ಕೂಡ ಅನುಭವಿಸ್ತಾರೆ ನೋವು. ಹೆಚ್ಚಾಗಿ ಎಂಪತ್ಗಳು ಹೆಚ್ಚಾಗಿ ನೋವನ್ನ ಫೀಲ್ ಮಾಡ್ತಾರೆ, ಅನುಭವಿಸ್ತಾರೆ. ಈ ಕಡೆ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಜಾಸ್ತಿ ಇರೋರಲ್ಲೂ ಕೂಡ ಅವ್ರಿಗೂ ಕೂಡ ಒಂದು ರೀತಿ ನೋವಾಗ್ತಾ ಇರುತ್ತೆ. ಬಟ್ ಹೆಚ್ಚಾಗಿ ಎಂಪತ್ಗಳಿಗೆ ಸಫರ್ ಆಗೋದು ಎಂಪತ್ಗಳು. ಬಟ್ ಇಲ್ಲಿ ಏನಾಗುತ್ತೆ, ನಾವು ವ್ಯತ್ಯಾಸಗಳು ತಿಳ್ಕೊಳ್ಬೇಕು. ಒಳ್ಳೆಯವರು ಕೆಟ್ಟವರು ಅನ್ನೋ ತರ ನಾ ಪದೇ ಪದೇ ಹೇಳ್ತಾ ಇರ್ತೀನಿ. ಒಳ್ಳೆಯವರು ಕೆಟ್ಟವರು ಅನ್ನೋ ದೃಷ್ಟಿಕೋನದಲ್ಲಿ ವಿಡಿಯೋಸ್ ನೋಡಿದ್ರೆ ಏನು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ, ಏನು ಪ್ರಯೋಜನನೂ ಆಗೋದಿಲ್ಲ, ಹೀಲಿಂಗ್ ಕೂಡ ಆಗೋದಿಲ್ಲ. ಹಾಗಾಗಿ ಈ ಕಾನ್ಸೆಪ್ಟ್ ಗಳು ತಿಳ್ಕೊಳ್ಬೇಕು ಅನ್ನುವ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾ ಹೋಗ್ಬೇಕು ಸ್ನೇಹಿತರೆ. ಇನ್ನು ನಾವು ಸೈಕಾಲಜಿ ಏನು ಈ ಒಂದು ಮನಃಶಾಸ್ತ್ರದಲ್ಲಿ DSM ಅಂತ ಒಂದು ಚಾರ್ಟ್ ಇದೆ, ಇಂಟರ್ನ್ಯಾಷನಲಿ ಏನು ಅಕ್ಸೆಪ್ಟಬಲ್ ಒಂದು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಕೆಮಿಸ್ಟ್ರಿನಲ್ಲೆಲ್ಲ ನೀವು ನೋಡಿರ್ಬೋದು ಫಾರ್ಮುಲಾಸ್, ಚಾರ್ಟ್ಸ್, ಆ ತರ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಚಾರ್ಟ್ ಗಳು ಇರುತ್ತೆ. ಅದರಲ್ಲಿ DSM ಅಂತ ಅದನ್ನ ನಾನು ಸಪರೇಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. DSM ಅಂತಂದ್ರೆ ಏನು, ಇದು ಇಡೀ ಪ್ರಪಂಚದಲ್ಲಿ ಏನು ದೊಡ್ಡ ದೊಡ್ಡ ಸೈಕಾಲಜಿಸ್ಟ್ ಗಳು ಮತ್ತೆ ರಿಸರ್ಚರ್ಸ್ ಗಳು ಎಲ್ಲರೂ ಸೇರಿ ಮಾಡಿರುವಂತಹ ಈ ಒಂದು DSM ಚಾರ್ಟ್ ನಲ್ಲಿ ಕೂಡ ಈ ಒಂದು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಓಕೆನಾ? ಅಂದ್ರೆ ಈ ಒಂದು ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಅಂದಾಗ ಒಬ್ಬೊಬ್ಬರ ಪರ್ಸನಾಲಿಟಿ, ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ರೀತಿ ಇರುತ್ತೆ. ಅದರಲ್ಲಿ ಈ ಒಂದು ನಾರ್ಸಿಸಿಸ್ಟಿಕ್ ಟೈಪ್ ಕೂಡ ಒಂದಾಗಿರುತ್ತೆ. ಓಕೆನಾ? ಸ್ವಲ್ಪ ಮಟ್ಟಕ್ಕೆ ಇದನ್ನ ಡಿಸಾರ್ಡರ್ ಅಂತ ಅವ್ರು ಕರೀತಾರೆ. ಬಟ್ ನಾವಿಲ್ಲಿ ಬರೀ ಡಿಸಾರ್ಡರ್ ಅಂತ ಆ ಒಂದು ದೃಷ್ಟಿಕೋನದಲ್ಲಿ ನೋಡಿದ್ರು ಕೂಡ ನಾವು ಈ ಒಂದು ಕಾನ್ಸೆಪ್ಟ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಬಟ್ ಇಲ್ಲಿ ನಾನ್ ನಿಮ್ಗೆ ಏನ್ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಆಸ್ ಅ ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಇಲ್ಲಿ ನಾವು ಇಂಡಿಯನ್ ಸೈಕಾಲಜಿ ಕೂಡ ನೋಡ್ಬೇಕಾಗುತ್ತೆ. ಇಂಡಿಯನ್ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಇಂದ ನಾವು ನೋಡ್ಬೇಕಾಗತ್ತೆ. ಓಕೆನಾ? ಯಾಕಂದ್ರೆ ನಮ್ಮ ಒಂದು ಭಾರತದಲ್ಲಿ ಅದರಲ್ಲೂ ಹೆಚ್ಚಾಗಿ ಏನು ಇವಾಗ ಮಹಿಳೆಯರಲ್ಲೂ ಇರುತ್ತೆ, ಪುರುಷರಲ್ಲೂ ಇರುತ್ತೆ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್. ಹೆಚ್ಚಾಗಿ ಪುರುಷರಲ್ಲಿ ಜಾಸ್ತಿ ಕಾಣುವಂಥದ್ದು, ಅದರಿಂದ ಸ್ಪ್ರೆಡ್ ಆಗಿ ಮಹಿಳೆಯರಲ್ಲೂ ಹೆಚ್ಚಾಗುವಂಥದ್ದು, ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು. ತಾಯಂದರಲ್ಲಿ ನಾವು ಕಾಣಬಹುದು ಇದನ್ನ, ತಾಯಿಂದ ಮಕ್ಕಳಿಗೆ ಬರುವಂಥದ್ದು, ಹೀಗೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಹೆಚ್ಚಾಗಿ ಬರುವಂಥದ್ದು. ಓಕೆನಾ? ಸೊ ಅದರಲ್ಲೂ ನಮ್ಮ ಭಾರತದಲ್ಲಿ ಹೆಚ್ಚಾಗಿ ನಾವು ಕಾಣ್ತಾ ಇದ್ವಿ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿನೇ ಆಗ್ತಾ ಹೋಗ್ತದೆ. ಮುಂಚಿನ ಕಾಲದಿಂದಲೂ ಇದೆ, ಬಟ್ ಇವಾಗ ಜಾಸ್ತಿನೇ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಇದರ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಸೊ ಹಾಗಾಗಿ ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ಗೆ DSM ಚಾರ್ಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದರಲ್ಲಿ ಪರ್ಸನಾಲಿಟಿ ಡಿಸಾರ್ಡರ್ಸ್ ಯಾವ್ಯಾವ್ದು ಅನ್ನೋದನ್ನ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಇನ್ನು ಈ ಒಂದು ಟ್ರೈಟ್ಸ್ ಅಂದ್ರೆ ಗುಣಲಕ್ಷಣಗಳು ಅಂದ್ರೆ ಏನು, ಡಿಸಾರ್ಡರ್ ಅಂದ್ರೆ ಏನು, ಡಿಫ್ರೆನ್ಸ್ ಗಳನ್ನ ತಿಳ್ಕೊಳ್ಬೇಕಾಗುತ್ತೆ ನೀವು. ಇವತ್ತಿನ ವಿಡಿಯೋನಲ್ಲಿ ಜಸ್ಟ್ ನಿಮ್ಗೆ ಒಂದ್ ರೀತಿ ಬ್ಲೂ ಪ್ರಿಂಟ್ ಕೊಡ್ತೀನಿ, ಯಾವೆಲ್ಲ ವಿಚಾರಗಳು ನೀವು ತಿಳ್ಕೊಳ್ಬೇಕು ಅಂತ. ಇನ್ನು ಮುಂಬರುವ ದಿನಗಳಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಇನ್ಸೆಕ್ಯೂರಿಟಿ ಹಿಡನ್ ಬಿಹೈಂಡ್ ಸುಪಿಯಾರಿಟಿ, ಅದೇ ಒಂದು ನಾರ್ಸಿಸಿಸ್ಟಿಕ್ ಗುಣಲಕ್ಷಣಗಳು ಹೆಚ್ಚಾಗಿ ಇದ್ದಾಗ ಏನಾಗುತ್ತೆ, ಇವರಲ್ಲಿ ನಾನು ಹೆಚ್ಚು ಅನ್ನೋದು ತುಂಬಾ ಇರುತ್ತೆ. ಬಟ್ ಆ ಒಂದು ಅನಿಸಿಕೆ, ಆ ಒಂದು ಭಾವನೆಯ ಹಿಂದೆ ಏನಿರುತ್ತೆ, ಒಂದು ಇನ್ಸೆಕ್ಯೂರಿಟಿ ಅನ್ನೋದನ್ನ ಹೈಡ್ ಮಾಡಿರ್ತಾರೆ, ಬಚ್ಚಿಟ್ಟಿರುವ ರೀತಿಯಲ್ಲಿ ಇವರು ಒಂದು ಭಯ ಅನ್ನೋದು ಹೆಚ್ಚಾಗಿರುತ್ತೆ. ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಸಿಂಪಲ್ ಆಗಿ ಇಷ್ಟು ನೀವು ತಿಳ್ಕೊಳ್ಳಿ. ಒಟ್ಟಿನಲ್ಲಿ ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಎಲ್ಲರಲ್ಲೂ ಇರುತ್ತೆ. ಇವಾಗ ನಮ್ಮಲ್ಲಿ ಭಯ ಇಲ್ಲ ಅಂತಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಹೇಳಿದೀನಿ. ಹಾವೇನಾದ್ರು ಬಂದ್ರೆ ನಮ್ಗೆ ಭಯ ಅನ್ನೋದೇ ಬರ್ಲಿಲ್ಲ ಅಂತಂದಾಗ ಹೇಗೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದು ಅಲ್ವಾ? ಹಾಗಾಗಿ ಟ್ರೇಟ್ಸ್ ಲಕ್ಷಣಗಳಿಗೂ ಈ ಒಂದು NPD ಏನು ನಾರ್ಸಿಸಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ಗೂ ವ್ಯತ್ಯಾಸಗಳಿರುತ್ತೆ. ಆದ್ರೆ ಇದು ಹೆಚ್ಚಾದಾಗ, ಯಾವಾಗ್ಲೂ ಭಯದಲ್ಲೇ ಇದ್ದಾಗ, ಯಾವಾಗ್ಲೂ ಇನ್ಸೆಕ್ಯೂರಿಟಿ ಇದ್ದಾಗ ಕಾರ್ಟಿಸಾಲ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಇದೆಲ್ಲವೂ ಕೂಡ ತಿಳಿಸ್ಕೊಡ್ತೀನಿ. ಹಾಗಾಗಿ ಇಲ್ಲಿ ನಾವು ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಬಗ್ಗೆನೂ ಮಾತಾಡ್ತಿರ್ತೀವಿ, ಮಾನಸಿಕ ವಿಚಾರಗಳು, ಮನಃಶಾಸ್ತ್ರದ ವಿಚಾರಗಳು ಕೂಡ ಮಾತಾಡ್ತಿರ್ತೀವಿ. ಯಾಕಂದ್ರೆ ಎರಡು ಕೂಡ ಚೈನ್ ಲಿಂಕ್ ಇದ್ದ ಹಾಗೆ. ಜೊತೆಗೆ ನಮ್ಮ ಒಂದು ಆತ್ಮ ಏನು ಗ್ರೋ ಆಗೋದು, ಸೋಲ್ ಗ್ರೋತ್ ಆಗೋದಕ್ಕೂ ಕೂಡ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಸ್ನೇಹಿತರೆ. ಆತ್ಮ ಚೇತರಿಕೆಗೂ ಕೂಡ ಇದೆಲ್ಲ ತುಂಬಾ ಮುಖ್ಯ. ಇನ್ನು ಎರಡನೇದಾಗಿ ಫ್ಯಾಮಿಲಿ ಡೈನಮಿಕ್ಸ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಏನು ಫ್ಯಾಮಿಲಿ ಡೈನಮಿಕ್ಸ್ ಅಂದ್ರೆ ಏನು, ಒಂದು ಕುಟುಂಬದಲ್ಲಿ ಯಾವ ರೀತಿ ಏನು ಫಂಕ್ಷನ್ ನಡೀತಾ ಇದೆ. ಫಂಕ್ಷನ್ ಅಂದ್ರೆ ಇಲ್ಲಿ ನೀವು ಫೆಸ್ಟಿವಲ್, ಹಬ್ಬ ಈ ರೀತಿ ತಿಳ್ಕೊಳ್ಬಾರ್ದು. ಅಂದ್ರೆ ಫಂಕ್ಷನಲ್ ಅಂದ್ರೆ ಇದು ಫಂಕ್ಷನಲ್ ಇದೆಯಾ, ಇವಾಗ ತಾಯಿ ಮಕ್ಕಳ ನಡುವೆ ಯಾವ ರೀತಿ ಬಾಂಧವ್ಯ ಇದೆ, ಸೇಫ್ಟಿ ಅನ್ನೋದು ಇದೆಯಾ ಮಕ್ಕಳಿಗೆ, ಅಂದ್ರೆ ಆ ಫೀಲಿಂಗ್, ಸೇಫ್ಟಿ ಅನ್ನೋ ಫೀಲಿಂಗ್ ಇದೆಯಾ, ಅಥವಾ ಭಯದಲ್ಲಿ ಬದುಕ್ತಾ ಇದಾರೆ, ಅಥವಾ ಗಂಡ ಹೆಂಡತಿ ಇದ್ರೆ ಅವರ ನಡುವೆ ಒಂದ್ ರೀತಿ ಯಾವ ರೀತಿ ಬಾಂಧವ್ಯ ಇದೆ, ಜಾಸ್ತಿ ವಾದ ವಿವಾದಗಳು ಇದೆಯಾ, ಅದನ್ನ ನೋಡ್ತಾ ಬೆಳೀತಾ ಇದಾರ ಮಕ್ಕಳು, ತುಂಬಾ ಜಗಳಗಳು ನಡೀತಾ ಇದೆಯಾ, ಅಥವಾ ಇಲ್ಲಿ ಪ್ರೀತಿ ಅನ್ನುವ ಒಂದು ಹೆಸರಲ್ಲಿ ಒಬ್ರಿಗೊಬ್ರು ಒಂದ್ ರೀತಿ ಏನು ಅಬ್ಯೂಸ್ ಮಾಡ್ತಾ ಇದಾರೆ ಮೆಂಟಲಿ, ಕೆಲವೊಮ್ಮೆ ಫಿಸಿಕಲ್ ಅಬ್ಯೂಸ್ ಕೂಡ ಇರುತ್ತೆ. ಈ ರೀತಿ ನಾವು ಏನ್ ಮಾಡ್ಬೇಕು, ಈ ಫ್ಯಾಮಿಲಿ ಡೈನಮಿಕ್ಸ್ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು. ಈಗ ಆಲ್ರೆಡಿ ನಾನು ನನ್ನ ಚಾನಲ್ ಅಲ್ಲಿ ಫ್ಯಾಮಿಲಿ ಡೈನಮಿಕ್ಸ್ ರೋಲ್ಸ್ ಗಳು ಅಂತ ಬಂದಾಗ ಸ್ಕೇಪ್ ಗೋಟ್ ಅಂದ್ರೆ ಯಾರು, ಗೋಲ್ಡನ್ ಚೈಲ್ಡ್ ಅಂದ್ರೆ ಯಾರು, ಮತ್ತೆ ಈ ಒಂದು ಮಸ್ಕಟ್ ಚೈಲ್ಡ್ ಆಗಿರ್ಬೋದು, ಇನ್ವಿಸಿಬಲ್ ಚೈಲ್ಡ್ ಆಗಿರ್ಬೋದು, ಅನ್ಸೀನ್ ಚೈಲ್ಡ್ ಆಗಿರ್ಬೋದು, ಇದೆಲ್ಲವನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನೋಡಿಲ್ಲ ಅಂದ್ರೆ ಆ ಒಂದು ವಿಷಯಗಳನ್ನ ತಿಳ್ಕೊಳ್ಳಿ. ನೋಡಿ ನೀವು ಏನ್ ಮಾಡಿ ಅಂತಂದ್ರೆ ಜಸ್ಟ್ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ನಾರ್ಸಿಸಿಸಮ್ ರಿಕವರಿ ಅಷ್ಟೇ ಇದೆ. ನಾರ್ಸಿಸಿಸಮ್ ರಿಕವರಿ ಮೈ ಹೀಲಿಂಗ್ ಜರ್ನಿ ಅಂತ ಇರೋದು ಏನು ನೀವು ನೋಡುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಏನ್ ಬೇಕು ಆ ವಿಚಾರಗಳನ್ನ ಮಾತ್ರ ತಗೊಳ್ಳಿ. ನಾರ್ಸಿಸಿಸಮ್ ರಿಕವರಿ ಅನ್ನುವಂತಹ ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೀನಿ. ಅದರಲ್ಲಿ ಇರುವಂತಹ ವಿಚಾರಗಳನ್ನ, ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ಳಿ. ಜೊತೆಗೆ ಇದು ತಿಳ್ಕೊಳ್ಳೋದ್ರಿಂದ ನೀವೇನಾದ್ರು ಟಾಕ್ಸಿಕ್ ರಿಲೇಶನ್ಶಿಪ್ ಗಳಲ್ಲಿ ಇದ್ರೆ, ಅಥವಾ ನಿಮ್ಗೇನೆ ಏನಾದ್ರು ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇದ್ರೆ ಅದರಿಂದ ಹೇಗೆ ರಿಕವರಿ ಆಗ್ಬೇಕು ಅನ್ನೋದನ್ನೆಲ್ಲ ವಿಚಾರಗಳು ತಿಳ್ಕೊಳ್ಬಹುದು. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ್ರೆ
ಸಾಕಷ್ಟು ರೀತಿಯಲ್ಲಿ ಸುಧಾರಣೆ ಕಾಣ್ಬೋದು ನಿಮ್ಮ ಜೀವನದಲ್ಲಿ. ಇದರ ಜೊತೆಗೆ ಇವಾಗ ಏನು ಹೆಲ್ತ್ ಅವೇರ್ನೆಸ್ ಸೀರೀಸ್ ಬಂದಿದೆ, ಅದನ್ನು ಕೂಡ ಚೆಕ್ ಮಾಡಿ ಸ್ನೇಹಿತರೆ. ಓಕೆನಾ? ಸೊ ಈ ರೀತಿ ಎಮೋಷನಲ್ ಆಗಿ ಇನ್ವ್ಯಾಲಿಡೇಷನ್ ಕಾಣುವಂಥದ್ದು, ಎಮೋಷನಲಿ ಅವೈಲೇಬಲ್ ಇರೋದಿಲ್ಲ. ಈಗ ಫಿಸಿಕಲಿ ಅವೈಲೇಬಲ್ ಇರ್ತಾರೆ ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್, ಬಟ್ ಎಮೋಷನಲಿ ಅವೈಲೇಬಲ್ ಇರೋದಿಲ್ಲ. ಕಂಟ್ರೋಲ್ ಮಾಡುವಂತದ್ದು, ಒಬ್ರನ್ನ ಒಬ್ರು ಒಂದ್ ರೀತಿ ನನ್ನ ಹಿಡಿತದಲ್ಲಿ ನೀವೆಲ್ಲರೂ ಇದೀರಿ ಅನ್ನುವಂತಹ ಒಂದು ಭಾವನೆ ಆಗಿರ್ಬೋದು. ಈ ರೀತಿ ಎಲ್ಲ ಒಂದು ಪ್ಯಾಟರ್ನ್ಸ್ ಗಳು ತುಂಬಾನೇ ಇರುತ್ತೆ. ಬ್ಲೇಮಿಂಗ್ ಆಗಿರ್ಬೋದು, ತಾನೇ ತಪ್ಪು ಮಾಡಿ ಇನ್ನೊಬ್ರ ಮೇಲೆ ಬ್ಲೇಮ್ ಮಾಡುವಂತದ್ದು, ಈ ರೀತಿ ಎಲ್ಲ ನಾವು ನೋಡ್ತೀವಿ ಈ ಒಂದು ಫ್ಯಾಮಿಲಿ ಡೈನಮಿಕ್ಸ್ ಅಂತ ಬಂದಾಗ. ಇನ್ನು ನಾರ್ಸಿಸಿಸ್ಟ್ ಗಳು ಬದಲಾಗಬಹುದಾ? ಇದನ್ನ ನಾವು ಮುಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಐ ಥಿಂಕ್ ಇದು ಲೇಟ್ ಆಗ್ತಾ ಇದೆ, ಲೆಂತಿ ಆಗ್ತಾ ಇದೆ ವಿಡಿಯೋ. ಇನ್ನು ಮುಂದಿನ ವಿಡಿಯೋನಲ್ಲಿ ನಾರ್ಸಿಸಿಸ್ಟ್ ಗಳು ಬದಲಾಗಬಹುದಾ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಹೀಲಿಂಗ್ ಫಾರ್ ಸರ್ವೈವರ್ಸ್ ಅಂದ್ರೆ ಇಲ್ಲಿ ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಗೆ ಒಳಗಾದಂತಹ ಎಂಪತ್ಗಳು, ಅವ್ರಿಗೆ ನಾವು ಸರ್ವೈವರ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ಯಾವ ರೀತಿ ಹೀಲಿಂಗ್ ಆಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಆಲ್ರೆಡಿ ನಾನು ವೇಗಸ್ ನರ್ವ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ವೇಗಸ್ ನರ್ವ್ಸ್ ಅನ್ನ ಹೀಲ್ ಮಾಡ್ಕೊಳ್ಳೋದ್ರಿಂದ ಹೇಗೆ ಮಾನಸಿಕವಾಗಿ ಹೀಲಿಂಗ್ ಆಗ್ಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಓಕೆನಾ? ಸೊ ಇನ್ನು ಸಾಕಷ್ಟು ವಿಚಾರಗಳು ಇವೆ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ನಾವ್ ಏನ್ ತಿಳ್ಕೊಂಡ್ವಿ ಅಂದ್ರೆ, ನಾರ್ಸಿಸಿಸ್ಟ್ ಗಳು ಕೆಟ್ಟವರ ಒಳ್ಳೆಯವರ ಅನ್ನುವ ಒಂದು ದೃಷ್ಟಿಕೋನದಲ್ಲಿ ನೀವು ವಿಡಿಯೋಸ್ ಗಳನ್ನ ನೋಡಿದ್ರೆ ಏನು ಅರ್ಥ ಆಗೋದಿಲ್ಲ. ಹಾಗಾಗಿ ನಾವಿಲ್ಲಿ ಅವ್ರು ಕೆಟ್ಟವರು ಅಂತಾನು ಹೇಳಕ್ಕಾಗಲ್ಲ, ಅವ್ರು ಒಳ್ಳೆಯವರು ಅಂತಾನು ಹೇಳೋದಕ್ಕೆ ಆಗೋದಿಲ್ಲ. ನಾವಿಲ್ಲಿ ಪರ್ಸನಾಲಿಟಿ ಅನ್ನುವಂತಹ ಪರ್ಸನಾಲಿಟಿ, ಇದು ಕೂಡ ಒಂದು ಟೈಪ್ ಆಫ್ ಪರ್ಸನಾಲಿಟಿ ಅನ್ನುವಂತಹ ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಕಾನ್ಸೆಪ್ಟ್ ಗಳನ್ನ ತಿಳ್ಕೊಳ್ತಾ ಹೋದ್ರೆ ಸಾಕಷ್ಟು ನಮಗೆ ಹೀಲಿಂಗ್ ಆಗತ್ತೆ. ಜೊತೆಗೆ ಒಂದು ನೆಮ್ಮದಿಯ ಜೀವನವನ್ನ ಸಾಗಿಸಬಹುದು. ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇನ್ನು ಯಾರೆಲ್ಲ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡಿ. ಜೊತೆಗೆ ನಿಮ್ಗೆ ಏನಾದ್ರು ಕೌನ್ಸಿಲಿಂಗ್ ಸೆಷನ್ಸ್ ಬೇಕು, ಡೈರೆಕ್ಟ್ ಆಗಿ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಕೌನ್ಸಿಲಿಂಗ್ ಸೆಷನ್ ಬುಕ್ ಮಾಡ್ಕೊಳ್ಳಿ. ಜೊತೆಗೆ ಇಮೇಲ್ ID ಕೂಡ ಕೊಟ್ಟಿರ್ತೀನಿ, ಮೇಲ್ ಕೂಡ ನೀವು ಮಾಡಬಹುದು. ಸೊ ಮುಂದಿನ ವಿಡಿಯೋನಲ್ಲಿ ನಾ ಹೇಳಿದಾಗೆ ಯಾವ ರೀತಿ ಏನು ಹೀಲಿಂಗ್ ಮಾಡ್ಕೊಳ್ಬೇಕು, ಏನು ಸರ್ವೈವರ್ಸ್ ಯಾವ ರೀತಿ ಅವರನ್ನ ಅವರು ಇದರಿಂದ ರಕ್ಷಿಸ್ಕೊಳ್ಬೇಕು, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಇಂದ ಯಾವ ರೀತಿ ರಕ್ಷಿಸ್ಕೊಳ್ಬೇಕು, ಈ ಒಂದು ವಿಚಾರಗಳನ್ನ ನಾವು ಮುಂಬರುವ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.